ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಬನ್ನಿ, ಇವತ್ತು ನಾನು ಯಾವ ರೀತಿ ಬಾದಾಮ್ ಪುರಿನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು. ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿ ಹಾಕೋತಾ ಇದ್ದೀನಿ. ಇದು ಕಲರ್ಗೋಸ್ಕರ. ನೀವು ಬೇಕಿದ್ರೆ ಆರೆಂಜ್ ಫುಡ್ ಕಲರ್ನು ತೊಗೋಬೋದು. ಮತ್ತು ಚೂರು ಉಪ್ಪು ತೊಗೋತಾ ಇದ್ದೀನಿ. ಉಪ್ಪು ಒಂಚೂರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. 2 ಸ್ಪೂನು ತುಪ್ಪ ಬಿಸಿ ಮಾಡ್ಕೊಂಡಿದ್ದೆ. ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ ಮತ್ತು ಟೇಸ್ಟು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಹಿಂಗೆ ಕಟ್ಟಿದ್ರೆ ಉಂಡೆ ಥರ ಆಗಬೇಕು. ಆ ಥರ ಮಿಕ್ಸ್ ಮಾಡ್ಕೋಬೇಕು. ನಾನು ಮೈದಾ ಹಿಟ್ಟು ತೊಗೊಂಡಿದ್ನಲ್ವ, ಅದೇ ಗ್ಲಾಸಲ್ಲಿ 1 ಕಪ್ ನೀರು ತೊಗೊಂಡಿದ್ದೀನಿ. ಒಂದೇ ಸಲ ಹಾಕೋಬಾರ್ದು ನೀರು, ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೇಮ್ ಈಗ ಪೂರಿ ಚಪಾತಿಗೆಲ್ಲ ಇದು ಉತ್ಕೋತೀವಲ್ಲ, ಹಿಟ್ಟು ನಾದ್ಕೋತೀವಲ್ವ, ಹಂಗೆ ನಾದ್ಕೊಳ್ಳೋದು. ನಾನು ತೊಗೊಂಡಿರೋ 1 ಕಪ್ ನೀರು ತೊಗೊಂಡಿದ್ವಲ್ಲ, ಅದರಲ್ಲಿ ಅರ್ಧ ಕಪ್ ಅಷ್ಟೇ ಇದಕ್ಕಾಗಿದೆ. ನೋಡ್ಬಿಟ್ಟು ಹಾಕ್ಕೊಳ್ಳಿ. ಒಂದೇ ಸಲ ಹಾಕ್ಕೊಂಡ್ರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ನೀರು, ಅದಕ್ಕೋಸ್ಕರ. ಇವಾಗ ಅದು ಹಿಟ್ಟೆಲ್ಲ ಒಂದು 10 ಮಿನಿಟ್ಸು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅದೇ ಕಪ್ಪಲ್ಲಿ ಇವಾಗ ಹಿಟ್ಟು ತೊಗೊಂಡಿದ್ವಲ್ಲ, ಅದೇ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆಗೆ 1 ಕಪ್ ನೀರು ಹಾಕ್ಬಿಟ್ಟು ಇಟ್ಟಿದ್ದೀನಿ, ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದು ಕಪ್ ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ, ಆ ಥರ ಮೆಜರ್ಮೆಂಟ್ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಬಾದಾಮ್ ಪುರಿ. ನೋಡಿ, ಈ ಥರ ಈಗ ಪಾಕ ಆಗಿದೆ ನಂದು. ಇದು ಒಂದೆಳೆ ಪಾಕ ಬರಬೇಕು. ಫುಲ್ಲು ನೀರು ಥರ ಆದ್ರೂ ಚೆನ್ನಾಗಿರಲ್ಲ. ನೋಡಿ, ಈ ಥರ ಪಾಕ ತೆಗ್ದಿದ್ದೀನಿ ನಾನು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಪಾಕ ಬರಬೇಕು. ನೋಡಿ, ಇವಾಗ ಆಗಿದೆ. ಅದು ಸೈಡಿಗೆ ಎತ್ತಿಟ್ಕೊ. ಅದು ಫುಲ್ ತಣ್ಣಗಾಗಕ್ಕೂ ಬಿಡಬೇಡಿ. ಮುಚ್ಚಳ ಮುಚ್ಚಿಬಿಟ್ಟು ಇಟ್ಬಿಡಿ. ನೋಡಿ, ಇವಾಗ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಅದು ತೊಗೋತಾ ಇದ್ದೀನಿ. ತೊಗೊಂಡ್ಬಿಟ್ಟು ಸ್ವಲ್ಪ ನಾದ್ಕೋತಾ ಇದ್ದೀನಿ. ನೋಡಿ, ಇವಾಗ ನಾದ್ಕೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಡ್ತೀನಿ. ಯಾಕೆಂದರೆ ಒಂದೇ ಸೈಜಲ್ಲಿ ಬರಬೇಕು ಅಂತ ಎಲ್ಲ. ಈಗ ಪೂರಿ ಮಾಡ್ತೀವಲ್ಲ, ಆ ಸೈಜಲ್ಲಿ ತೊಗೋತಾ ಇದ್ದೀನಿ ಹಿಟ್ಟು. ನೋಡಿ, ಇವಾಗ ಉಂಡೆ ಮಾಡಿಕೊಂಡು ಪೂರಿ ಥರ ಲಟ್ಟಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಎಲ್ಲರೂ ಟ್ರೈ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ. ಇವಾಗ ಈ ಥರ ಮಾಡಿಸ್ಕೋಬೇಕು. ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೋಬೇಕಿದ್ನ. ನೋಡಿ, ಈ ತುದೀಲಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು, ಏಕೆಂದರೆ ಓಪನ್ ಆಗಬಾರ್ದು ಅಂತ. ಪ್ರೆಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಉದ್ಕೋತಾ ಇದ್ದೀನಿ. ಆ ಲೇಯರ್ ಮೇಲೆ ಉದ್ಕೋಬಾರ್ದು, ಅದು ಲೇಯರ್ ಹಾಗೆ ಇರಬೇಕು. ನೋಡಿ, ಈ ಥರ ಎಲ್ಲ ಉದ್ಕೊಂಡಿದ್ದೀನಿ. ಉದ್ಕೊಂಡ್ಬಿಟ್ಟು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಜಾಸ್ತಿ ಬಿಸಿ ಆದ್ರೂ ಮೇಲೆಲ್ಲ ಕಪ್ಪು ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡಿಕೊಂಡು ಇವಾಗ ಹಾಕ್ತಾಯಿದ್ದೀನಿ. ಎಣ್ಣೆಲಿ ಬಿಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ 2 ಸೈಡು ಬೇಯಿಸ್ಕೋಬೇಕು ಎಣ್ಣೆಲೆ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಇದು ಮೀಡಿಯಮ್ ಫ್ಲೇಮಲ್ಲಿ ಇದು ಫ್ರೈ ಮಾಡ್ಕೋಬೇಕು, ಅಂದರೆ ಒಳಗಡೆ ಎಲ್ಲ ನೀಟಾಗಿ ಫ್ರೈ ಆಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ವಾ.
ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಇವಾಗ ಆಗಿದೆ. ನೋಡಿ ಇವಾಗ ಪಾಕನೂ ತುಂಬ ತಣ್ಣಗಿರಬಾರ್ದು ಮತ್ತು ತುಂಬ ಬಿಸಿನೂ ಇರಬಾರ್ದು. ನೋಡಿ ಆವಾಗ ಹಾಕ್ಕೋಬೇಕು. ಸ್ವಲ್ಪ ಬಿಸಿಯಾಗಿ ಇರುವಾಗಲೇ ಹಾಕ್ಕೋಬೇಕು. ಹಾಕ್ಬಿಟ್ಟು ಎರಡು ಸೈಡು ಇದು ಪಾಕ ಎಲ್ಲ ಒಳಗೆ ಹೋಗೋ ಥರ ಎರಡು ಸೈಡ್ ತಿರುಗಿಸಿ ಇದು ಮಾಡ್ಕೋಬೇಕು. ಪಾಕ ಎಲ್ಲ ಹೀರ್ಕೋಬೇಕಲ್ವ ಅದು. ಒಂದು 2 ನಿಮಿಷ ಆದರೆ ಸಾಕು. ಬೇಗ ಹೀರ್ಕೊಳ್ಳುತ್ತೆ, ಬಿಸಿ ಇರುತ್ತಲ್ವಾ, ಬೇಗ ಹೀರ್ಕೊಳ್ಳುತ್ತೆ ಪಾಕನ. ಡೈರೆಕ್ಟ್ ಎಣ್ಣೆಯಿಂದ ತೆಗೆದ್ಮೇಲೆ ಪಾಕದಲ್ಲೇ ಹಾಕ್ಕೋಬೇಕು. ನೋಡಿ ಇವಾಗ ತೆಗಿತಾ ಇದ್ದೀನಿ. ಇದು ಸ್ಟ್ರೈನರ್ ಬರುತ್ತಲ್ವಾ, ಅದ್ರಲ್ಲಿ ಹಾಕ್ಕೋತಾ ಇದ್ದೀನಿ. ಕೆಳಗಡೆ ಒಂದು ಚಿಕ್ಕದು ಬೌಲ್ ಥರ ಇಟ್ಬಿಟ್ಟು ಅದರಲ್ಲಿ ಇಡ್ತಾ ಇದ್ದೀನಿ. ಏಕೆಂದರೆ ಎಕ್ಸ್ಟ್ರಾ ಪಾಕ ಇರುತ್ತಲ್ವ, ಅದೆಲ್ಲ ಕೆಳಗೆ ಇಳ್ಕೊಳ್ಳಿ ಅಂತ. ನೋಡಿ ಇವಾಗ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ. ಇದನ್ನು ಬೇಕಿದ್ರೆ ಒಂದು ವಾರ ಬೇಕಿದ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು. ಥ್ಯಾಂಕ್ ಯು ಆಲ್, ಬಾಯ್.